ಮಂಡ್ಯ ಜಿಲ್ಲೆಯ ನಾಗಮಂಗಲ 2 ದಿನಗಳ ಹಿಂದೆ ಕೋಮುಗಲಭೆಗೆ ಸಾಕ್ಷಿಯಾಗಿತ್ತು. ಈಗ ಪರಿಸ್ಥಿತಿ ಶಾಂತವಾಗಿದೆ. ಆದರೆ ರಾಜಕೀಯ ನಾಯಕರುಗಳ ಮಾತು ಮಾತ್ರ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಈ ಗಲಭೆಯ ವಿಚಾರಕ್ಕೆ ಬೆಂಕಿ ಮಂಗಲದಲ್ಲಿ ರಾಜಕೀಯ ಸುಳಿಗಾಳಿ, ಕೋಮುಗಲಭೆಗೆ ಯಾರು ಕಾರಣ, ಇದೇ ವಿಚಾರಕ್ಕೆ ಹೇಳಿಕೆ ಪ್ರತಿ ಹೇಳಿಕೆ ದಾಖಲಾಗ್ತಾ ಇದೆ. ಬಂಧಿತರಲ್ಲಿ ಅಮಾಯಕರಿದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸಚಿವರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಗಲಭೆಯನ್ನ ತಡೆಯುವಲ್ಲಿ ವೈಫಲ್ಯ ಆಗಿದೆಯಲ್ಲ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾದಂತಹ ಬೆಳವಣಿಗೆಗಳೇನು, ಬನ್ನಿ ನೋಡ್ಕೊಂಡು ಬರೋಣ. ತಣ್ಣಗಾಗದ ನಾಗಮಂಗಲ ಗಲಭೆಯ ಕಿಚ್ಚು, ಕೋಮು ಗಲಭೆಗೆ ಯಾರು ಕಾರಣ, ಬೆಂಕಿ ಮಂಗಲದಲ್ಲಿ ರಾಜಕೀಯ ಸುಳಿಗಾಳಿ. ನಾಗಮಂಗಲದಲ್ಲಿ ಕೋಮು ಗಲಭೆಯ ಕಿಚ್ಚು ಇನ್ನೂ ತಣ್ಣಗಾಗಿಲ್ಲ. ನಾಗಮಂಗಲ ಪಟ್ಟಣ ಯಥಾಸ್ಥಿತಿಗೆ ಮರಳುತ್ತಾ ಇದೆ. ಗಲಭೆಯ ಕಿಚ್ಚು ಹೊತ್ತಿಸಿದ ಆರೋಪಿಗಳನ್ನ ಬಂಧಿಸಲಾಗಿದೆ. ಈ ಮಧ್ಯೆ ನಾಗಮಂಗಲದ ಗಲಭೆ ವಿಚಾರದಲ್ಲಿ ರಾಜಕೀಯ ಗಲಾಟೆ ಕೂಡ ಜೋರಾಗಿದೆ. ಗಲಭೆಗೆ ಕಾಂಗ್ರೆಸ್ ಕಾರಣ ಅಂತ ಎಚ್ಡಿಕೆ ಆರೋಪ. ರಾಜ್ಯಕ್ಕೆ ಬಂದು ಎಚ್ಡಿಕೆ ಗಲಾಟೆ ಅಂತ ಡಿಕೆ ಸುರೇಶ್ ತಿರುಗೇಟು. ನಾಗಮಂಗಲ ಗಲಭೆಯ ವಿಚಾರದಲ್ಲಿ ರಾಜಕೀಯ ಜೋರಾಗ್ತಿದೆ. ಗಲಭೆಗೆ ಕಾಂಗ್ರೆಸ್ ಕಾರಣ ಅಂತೇಳಿ ಎಚ್ಡಿಕೆ ಆರೋಪಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಬಂದು ಎಚ್ಡಿಕೆ ಗಲಾಟೆ ಮಾಡಿಸಿದ್ದಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಕೂಡ ಮಾತನಾಡಿ ಎಚ್ಡಿಕೆ ತುಂಬಾ ದೊಡ್ಡವರು ಬಿಡಿ ಅಂತೇಳಿ ಲೇವಡಿ ಆಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಎಚ್ಡಿಕೆ, ನಾನು ವಾರಕ್ಕೆ 1 ಬಾರಿ ಬರೋದು ಗಲಾಟೆ ಮಾಡಿಸುವುದಕ್ಕ ಅಂತ ಕಿಡಿಕಾರಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ. ಈಗ ಈ ಹಿನ್ನೆಲೆ ಒಳಗೆ ಈಗೆಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ JDS ನ ರಾಜಕಾರಣ. ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನ ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ. ಈಗ ಇದರಲ್ಲಿ ಇದು ನೋಡಿದಾಗ ಏನ್ ಅನ್ನಿಸ್ತದೆ ನಿಮಗೆ? ನೀವ್ ಹೇಳಬೇಕು, ನಾನು ಹೇಳೋದಲ್ಲ, ಇದು ಜನ ಮಾತಾಡ್ತಾರೆ. ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ಲು ತೂರಾಟ ನಡೀತು. ಎಲ್ಲಿದ್ ಕಲ್ಲಲ್ಲಿ, ಎಲ್ಲಿಂದ ಬಂತು ತಲವಾರು, ಎಲ್ಲಿಂದ ಬಂತು ಪೆಟ್ರೋಲ್, ನಿಮ್ಮ ಬಾಂಬ್ಗಳು? ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ? ಇದಕ್ಕೆ ಕಾರಣ ಯಾರು? ಸರ್ಕಾರದ ವೈಫಲ್ಯ. ಇಲ್ಲಿ ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು, ಕುಮಾರಸ್ವಾಮಿ ಅವರ ನಿರ್ದೇಶನ ಮೇಲೂ ಆಗಿರ್ಬೋದು. ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದ್ ಏನಾರ ಹೇಳಿಕೆ ಕೊಟ್ಟು ಹೋಗ್ತಾ ಇರ್ತಾರೆ. ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡೋದು ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಈಗ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅವ್ರು ಮುಖ್ಯಮಂತ್ರಿ ಆದಾಗ ಆ ಹಿಂದೆ ರಾಜಕಾರಣ ಆಡಳಿತ ಇದ್ದಾಗ ಏನೇನಾಗಿತ್ತು ಅಂತ ಎಲ್ಲ ಬೇಕಾದ್ರೆ ಒಂದಿಷ್ಟು ಬಿಡುಗಡೆ ಮಾಡ್ತೀನಿ. ನಾನು ವಾರಕ್ಕೊಂದ್ಸಲ ಬರೋದು ಗಲಾಟೆ ಮಾಡ್ಸಕ್ಕೆ ಬರ್ತಿದ್ದೀನ, ಗಲಾಟೆ ಸರಿ ಮಾಡಕ್ಕೆ ಹೋಗಿದ್ದೀನಿ. ನಾನು ಏನು ಸಂದೇಶ ಕೊಟ್ಟಿದ್ದೀನಿ? ನಾನು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ, ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಯಲ್ಲ, ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದೆ. ನಾಗಮಂಗಲದಲ್ಲಿ ಕೋಮು ಗಲಭೆಯ ಕಿಚ್ಚು, ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಶಾಂತಿ ಸಭೆ. ನಾಗಮಂಗಲದಲ್ಲಿ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಖಾಸಗಿ ಸಮುದಾಯ ಭವನದಲ್ಲಿ ನಡೆದಂತಹ ಶಾಂತಿ ಸಭೆಯಲ್ಲಿ 2 ಕೋಮಿನ ಮುಖಂಡರು, ಸ್ಥಳೀಯರು ಭಾಗಿಯಾಗಿದ್ರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಸೇರಿ ಹಲವು ಅಧಿಕಾರಿಗಳು ಘಟನೆಯ ಬಗ್ಗೆ ಮಾಹಿತಿ ಕೊಟ್ಟರು. ನಾಗಮಂಗಲದ ಬದ್ರಿಕೊಪ್ಪಲು ಗ್ರಾಮಸ್ಥರಿಗೆ ಶಾಂತಿ ಸಭೆಗೆ ಆಹ್ವಾನ ಇರಲಿಲ್ಲ. ಗಣೇಶ ಮೆರವಣಿಗೆ ಹೊರಟಿದ್ದು ಇದೇ ಬದ್ರಿಕೊಪ್ಪಲಿನಿಂದ. ಇದೇ ಗ್ರಾಮಸ್ಥರು ಗಣಪತಿ ಮೆರವಣಿಗೆಯನ್ನ ಮಾಡಿದ್ರು. ಆದರೆ ಶಾಂತಿ ಸಭೆಗೆ ಗ್ರಾಮಸ್ಥರನ್ನು ಹಾಗೂ ಹಾನಿಗೊಳಗಾದ ಮಾಲೀಕರನ್ನ ಹೊರಗಿಟ್ಟು ಶಾಂತಿ ಸಭೆಯನ್ನ ನಡೆಸಲಾಗಿದೆ. ಬಂಧಿತರಲ್ಲಿ ಅಮಾಯಕರಿದ್ರೆ ಬಿಡುಗಡೆ, ಗಲಭೆಯ ರೂವಾರಿಗಳ ಪತ್ತೆಗೆ ವಿಶೇಷ ತನಿಖೆ, ಗಲಭೆಯಲ್ಲಿ ನೊಂದ ವ್ಯಾಪಾರಿಗಳಿಗೆ ಪರಿಹಾರ. ಇನ್ನು ಶಾಂತಿ ಸಭೆ ನಡೆಸಿದ ಸಚಿವ ಚಲುವರಾಯಸ್ವಾಮಿ ಬಂಧಿತರಲ್ಲಿ ಅಮಾಯಕರಿದ್ರೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ರು. CCTV ಹಾಗೂ ಗಲಭೆಯ ಗುಂಪಿನಲ್ಲಿದ್ರು ಅನ್ನುವ ಕಾರಣಕ್ಕೆ ಕೆಲವರನ್ನ ಬಂಧಿಸಲಾಗಿದ್ದು, ತಪ್ಪಿತಸ್ಥರಲ್ಲದಿದ್ರೆ ಚಾರ್ಜ್ ಶೀಟ್ ನಲ್ಲಿ ಅಮಾಯಕರನ್ನ ಕೈ ಬಿಡಲಾಗುತ್ತೆ ಅಂತ ಹೇಳಿದ್ರು. ಅಲ್ಲದೆ ಗಲಭೆಯಲ್ಲಿ ನಷ್ಟಕ್ಕೊಳಗಾದ ವ್ಯಾಪಾರಸ್ಥರಿಗೆ ಸರ್ಕಾರದ ಕಡೆಯಿಂದ ಪರಿಹಾರ ನೀಡುವ ಭರವಸೆ ಕೊಟ್ಟಿದ್ದಾರೆ. ಗಲಭೆಯ ಹಿಂದೆ ಯಾರ ಕೈವಾಡವಿದೆ ತಿಳಿಲಿಕ್ಕೆ ವಿಶೇಷ ತನಿಖೆ ನಡೆಸುವುದಕ್ಕೆ ತಿಳಿಸಿದ್ದಾರೆ. ಆರ್ಥಿಕವಾಗಿ ನಷ್ಟ ಆಗಿದೆ, ಅವ್ರಿಗೊಂದಷ್ಟು ಪರಿಹಾರ. ಯಾರು ಅಮಾಯಕರನ್ನ ಅರೆಸ್ಟ್ ಆಗಿದ್ದಾರೆ ಅವ್ರಿಗೊಂದಷ್ಟು ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ರಿಲೀಫ್ ಮಾಡ್ತಕ್ಕಂಥದ್ದು. ಯಾರು ಇದಕ್ಕೆ ಸಂಪೂರ್ಣ ಕಾರಣಕರ್ತರಿದ್ದಾರೆ, ಅವ್ರು ಯಾರು ಕೈ ಬಿಟ್ಟು ಹೋಗಿದ್ರೆ ಅದನ್ನು ತನಿಖೆ ಮೂಲಕ ಮಾಡ್ಕೊಂಡು ಅವ್ರನ್ನ ಒಂದಷ್ಟು ಕ್ರಮ ತಗೊಳ್ತಕ್ಕಂಥದ್ದು. ಅಷ್ಟನ್ನು ಸಹ DC ಅವರು ಮತ್ತು SP ಅವರು ಇದ್ದಾರೆ. ನಾವು ಅದನ್ನು ಚಾಚು ಚಪ್ಪದಲ್ಲೇ ಅವ್ರು ಹೇಳಿರ್ತಕ್ಕಂಥ ಸಲಹೆ ಸೂಕ್ತವಾದಂಥದ್ದಿದೆ ಮತ್ತು ಯಾವುದೇ ಥರದ ಪ್ರಚೋದನೆಗೆ ಮತ್ತು ಎಲ್ರಿಗೂ ಸಹ ಬಿಡೋಕ್ಕೆ ಎಷ್ಟು ಸಾಧ್ಯನೋ, ಎಷ್ಟು ತಯಾರಿರ್ತಾರೋ ಅವ್ರು ಬಿಡಲಿ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪ್ಲಾನ್. ಬಿಜೆಪಿಯಿಂದ ಸತ್ಯಶೋಧನಾ ಸಮಿತಿ ರಚನೆ. ಹಿಂದೂ ಯುವಕರ ಮೇಲೆ ಕೇಸ್ ಹಾಕಿದ್ದಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಹಿಂದೂಗಳ ಮೇಲೆ ಹಾಕಿರುವ ಕೇಸ್ ವಾಪಸ್ಸಿಗೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಮಾಡುವುದಾಗಿ ಬಿಜೆಪಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ.
ಸರ್ಕಾರದ ನಡೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖಂಡಿಸಿದ್ದಾರೆ. ಗಣೇಶ ಕೂರಿಸುವವರನ್ನ A1 ಆರೋಪಿ ಮಾಡಿದ್ದಾರೆ. ನೀವೇನ್ ಪಾಕಿಸ್ತಾನ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಪಾಕಿಸ್ತಾನ ಮಾದರಿ ಆಡಳಿತ ನಡೆಸ್ತಿದ್ದಾರೆ ಅಂತೇಳಿ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಇತ್ತ CT ರವಿ ಮಾತನಾಡಿ, ಹೇಡಿ ಸರ್ಕಾರ ಗಣಪತಿ ಕೂರಿಸಿದವರನ್ನೇ A1 ಮಾಡಿದೆ. ಓಲೈಕೆಯ ರಾಜನೀತಿಯ ಪರಿಣಾಮ ಮತಾಂಧತೆಗೆ ಕೊನೆಯೇ ಇಲ್ಲದಂತಾಗಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಪ್ಲೀಸ್ ಮಾಡ್ಲಿಕ್ಕೆ ಹೋದ್ರೆ ಈ ಸರ್ಕಾರ ಇರೋದಿಲ್ಲ. 3-3.5 ವರ್ಷ ಆದ ನಂತರ ಅಂತೂ ಹೋಗೋದೇ ಇದು. ಮತ್ತು ದೇಶದಲ್ಲಿ ಕೋರ್ಟ್ಗಳು ಇದಾವೆ. ನಾಚಿಕೆ ಮಾನ ಮರ್ಯಾದೆ ಇದೆ. ಅಲ್ಲಿಯ ಯಾರು A1 ಮಾಡಿದಾರ ಆ SP-ಗೆ, ಗೃಹ ಮಂತ್ರಿಗೆ ಏನಾದರೂ ಇದೆಯಾ? A1 ಆರೋಪಿ ಗಣಪತಿ ಕೂಡಿಸ್ತಾವ. ಪಾಕಿಸ್ತಾನ ಏನಿದೆ, ಒಂದು ರೀತಿ ಇವರು ಪಾಕಿಸ್ತಾನದ ಮಾದರಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಹೊರಟಿದ್ದಾರೆ. A1 ಮಾಡಿರೋದು ಗಣಪತಿ ಕೂರಿಸಿದವ್ರನ್ನ ಗಣಪತಿ ಸಮಿತಿಯವ್ರನ್ನ ನಾಚಿಕೆ ಆಗಬೇಕು ಇವರಿಗೆ. ಇವ್ರು ಹಿಂದೂ ವಿರೋಧಿ ನೀತಿ ಇದು. ಕಲ್ಲು ತೂರಾಟ ಮಾಡಿದ್ದು, ಪೆಟ್ರೋಲ್ ಬಾಂಬ್ ಹಾಕಿದ್ದು ಆ ಮತಾಂಧ ತುರುಕರು, ಅವ್ರ ಮೇಲೆ ಆಕ್ಷನ್ ಆಗಬೇಕಾಗಿತ್ತು. ಈ ಹೇಡಿ ಸರ್ಕಾರ A1 ಮಾಡಿರೋದು ಗಣೇಶೋತ್ಸವ ಸಮಿತಿ ಅಧ್ಯಕ್ಷರನ್ನ, ಸದಸ್ಯರನ್ನ. ಇಲ್ಲಿ ಸರ್ಕಾರ ವಿಫಲ ಆಗಿದೆ ಮತ್ತು ಓಲೈಕೆ ರಾಜನೀತಿಯ ಪರಿಣಾಮವಾಗಿ ಮತಾಂಧತೆಗೆ ಅದಕ್ಕೆ ಕೊನೆ ಇಲ್ದಂಗಾಗಿದೆ. ಬಿಜೆಪಿಯ ಸತ್ಯಶೋಧನಾ ಸಮಿತಿಯ ರಚನೆಗೆ G. ಪರಮೇಶ್ವರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯ ಸತ್ಯಶೋಧನೆಯಲ್ಲಿ ಸತ್ಯ ಇದ್ರೆ ಗಮನಿಸ್ತೇನೆ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ. ಅದು ನಾವು ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲೇನು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಅವರ ಸತ್ಯನೂ ಶೋಧನೆ ಮಾಡಿ ನಮಗೆ ತಿಳಿಸಿದ್ರೆ ಅದ್ರ ಮೇಲೆ ಕೂಡ ಏನಾದರೂ ಅವರು ಹೇಳೋದ್ರಲ್ಲಿ ಏನಾದರೂ ಆ ಸತ್ಯ ಶೋಧನೆಯಲ್ಲಿ ಸತ್ಯ ಇದ್ದರೆ ಅದನ್ನು ಕೂಡ ನಾವು ಗಮನಿಸ್ತೇವೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ನಡೆದ ಕೋಮುಗಲಭೆಯನ್ನು ತಡೆಯುವಲ್ಲಿ ಗೃಹ ಇಲಾಖೆ ವಿಫಲವಾಗಿದೆ. ಕಳೆದ ವರ್ಷವೂ ಕೂಡ ಗಣೇಶ ಮೆರವಣಿಗೆಯ ವೇಳೆ ಕಿರಿಕಾಗಿತ್ತು. ಸೂಕ್ಷ್ಮ ವಿಚಾರವನ್ನ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿಲ್ಲ. ಅಲ್ಲದೆ ಗಲಭೆ ತಡೆಯುವ ಅವಕಾಶವಿದ್ರೂ ಕೂಡ ಪೊಲೀಸ್ ಇಲಾಖೆಯ ಪ್ರಯತ್ನವನ್ನೂ ಕೂಡ ಮಾಡಿಲ್ಲ. ಈ ಎರಡು ಇಲಾಖೆಯ ನಿರ್ಲಕ್ಷ್ಯದ ಕಾರ್ಯವೈಖರಿಯೇ ಗಲಭೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಗುಪ್ತಚರ ಇಲಾಖೆ ವೈಫಲ್ಯ, ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ನಡೆದ ಕೋಮುಗಲಭೆಯನ್ನು ತಡೆಯುವಲ್ಲಿ ಗೃಹ ಇಲಾಖೆ ವಿಫಲವಾಗಿದೆ. ಕಳೆದ ವರ್ಷವೂ ಕೂಡ ಗಣೇಶ ಮೆರವಣಿಗೆಯ ವೇಳೆ ಕಿರಿಕಾಗಿತ್ತು. ಸೂಕ್ಷ್ಮ ವಿಚಾರವನ್ನ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿಲ್ಲ. ಅಲ್ಲದೆ ಗಲಭೆ ತಡೆಯುವ ಅವಕಾಶವಿದ್ರೂ ಕೂಡ ಪೊಲೀಸ್ ಇಲಾಖೆಯ ಪ್ರಯತ್ನವನ್ನೂ ಕೂಡ ಮಾಡಿಲ್ಲ. ಈ ಎರಡು ಇಲಾಖೆಯ ನಿರ್ಲಕ್ಷ್ಯದ ಕಾರ್ಯವೈಖರಿಯೇ ಗಲಭೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಗುಪ್ತಚರ ಇಲಾಖೆಯ ವೈಫಲ್ಯ. ನಾಗಮಂಗಲದ ಸ್ಥಿತಿಗತಿಯನ್ನು ಗಮನಿಸಿದ್ರೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ಸುತ್ತೆ. ಇದಕ್ಕೆ ಸಾಕ್ಷಿ ಪೆಟ್ರೋಲ್ ಬಾಂಬ್, ಕಲ್ಲುಗಳು, ತಲವಾರ್ಗಳು. ಇಷ್ಟೆಲ್ಲ ಪೂರ್ವಭಾವಿ ಸಿದ್ಧತೆಯ ವಿಚಾರ ಅರಿಯದ ಗುಪ್ತಚರ ಇಲಾಖೆ. ಈ ಪೂರ್ವಭಾವಿ ವಿಚಾರ ಗೊತ್ತಾಗಿದ್ರೆ ಗಲಭೆಯನ್ನ ಮಟ್ಟ ಹಾಕಬಹುದಿತ್ತು. ಇದ್ಯಾವುದನ್ನು ಕೂಡ ರಿಪೋರ್ಟ್ ಮಾಡದ ಇಂಟೆಲಿಜೆನ್ಸ್. ಪೊಲೀಸ್ ಇಲಾಖೆಯ ವೈಫಲ್ಯ. ಗಲಭೆಗೂ ಮುನ್ನವೇ ಮೈಮರೆತ ಪೊಲೀಸ್ ಇಲಾಖೆ. ಅವತ್ತು ಬದ್ರಿಕೊಪ್ಪಲು ಗ್ರಾಮದಿಂದ ಹೊರಟ ಮೆರವಣಿಗೆ ಮಂಡ್ಯ ವೃತ್ತಕ್ಕೆ ಬಂದಾಗ ಅನ್ಯ ಕೋಮಿನ ಯುವಕರಿಂದ ಖ್ಯಾತೆ. ಈ ವೇಳೆ ಮೆರವಣಿಗೆಯನ್ನ ಡೈವರ್ಟ್ ಮಾಡಿದ ಪೊಲೀಸರು. ಪ್ರತಿಭಟನಾ ಯುವಕರಿಗೆ ತಿಳಿ ಹೇಳಲು ಪೊಲೀಸರು ವಿಫಲ. ಮತ್ತೆ ಮಸೀದಿ ಇರುವ ರಸ್ತೆಯಲ್ಲಿ ಮೆರವಣಿಗೆಗೆ ಅವಕಾಶ. ಈ ವೇಳೆ ಜೈ ಗಣಪತಿ, ಜೈ ಶ್ರೀರಾಮ್ ಘೋಷಣೆ. ಪ್ರತಿಯಾಗಿ ಅನ್ಯ ಕೋಮಿನಿಂದ ಅಲ್ಲಾಹು ಅಕ್ಬರ್ ಘೋಷಣೆ. ಈ ವೇಳೆ ಕಲ್ಲು ತೂರಿದ ಅನ್ಯ ಕೋಮಿನ ಯುವಕರ ಗುಂಪು. ಪೊಲೀಸರು ಮೆರವಣಿಗೆಯನ್ನ ಡೈವರ್ಟ್ ಮಾಡಿದ್ರೆ ಗಲಭೆ ನಡೀತಿರಲಿಲ್ಲ. ಮುಂಜಾಗೃತೆಯಾಗಿ ಬಿಗಿ ಭದ್ರತೆಯನ್ನ ಮಾಡಿದ್ರೆ ಗಲಭೆಯನ್ನ ತಡಿಬಹುದಿತ್ತು. ಒಟ್ನಲ್ಲಿ ನಾಗಮಂಗಲದ ಪಟ್ಟಣದ ವಾತಾವರಣ ಯಥಾಸ್ಥಿತಿಗೆ ಮರಳುತ್ತಿದೆ. ಬೆಂಕಿಯ ಕಿಚ್ಚು ತಣ್ಣಗಾಗಿದೆ. ಆದರೆ ಗಲಭೆಯ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ಮಧ್ಯೆ ಮಾತ್ರ ರಾಜಕೀಯ ಜಟಾಪಟಿ ಬಲು ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.